ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ನನ್ನ ಫೇಸೇ ಕಾಣಿಸ್ತಿದೆ ಓಕೆ. ಸೊ ಬನ್ನಿ ಒಳಗೆ ವ್ಲಾಗ್ ಹೆಂಗೆ ಹೋಗುತ್ತೆ ನೋಡೋಣ. ವ್ಲಾಗ್ ಜೊತೆ ಮಿನಿ ವ್ಲಾಗು ಕೂಡ ಸ್ಟಾರ್ಟ್ ಆಗಿದೆ. ಸೊ ಹೊರಗಡೆ ಬಂದಿದ್ದೀನಿ ಅಂದರೆ ಏನು ಹೇಳಿ, ಊಟ ಅಲ್ಲ ಸರಿ ಏನಾದರೂ ಒಂದು ತಿನ್ನಲೇಬೇಕು ಕೋಲ್ಡಾಗಿ. ಸೊ ಅದಕ್ಕೆ ಫ್ರೂಟ್ಸೇ ತಿನ್ನೋಣ ಅಂದ್ಕೊಂಡಿದ್ದೀನಿ. ಫ್ರೂಟ್ಸ್ ತಿಂದರೆ ಸ್ವಲ್ಪ ಆದರೂ ಯೂಸ್ ಆಗುತ್ತೆ, ಇಲ್ಲಾಂದರೆ ಏನೂ ಆಗೋಲ್ಲ. ಸೊ ಬಿಸಿಲಲ್ಲಿ ನಿಂತ್ಕೊಂಡ್ರೆ ನಿಮಗೆ ಚೆನ್ನಾಗಿ ಕಾಣಿಸುತ್ತೆ, ನಾನು ಬೇಗ ಟ್ಯಾನಿಂಗ್ ಆಗುತ್ತೆ ನನಗೆ. ಏನು ಸೌಂಡು. ಸೊ ಖಾಲಿ ವೀಡಿಯೋ ಅಂತೀನಿ, ಖಾಲಿ ರೋಡಲ್ಲಿ ವೀಡಿಯೋ ಮಾಡ್ತಾ ಹೋಗ್ತೀನಿ. ಇವತ್ತು ಸಾಟರ್ಡೆ ಸಂಡೇ ಎಲ್ಲ ಯಾರಿಲ್ಲ, ಒಂದೇ ಸಮಯ ಒಂದೇ ಇದರಲ್ಲಿ ಬಂದೇ ಬರ್ತಾರಲ್ಲಪ್ಪ ಎಲ್ಲರೂ. ಸೊ ಬನ್ನಿ ಇಲ್ಲಿಂದ ರಿಟರ್ನ್ ಹೋಗ್ಬೇಕು, ಯಾಕಂದರೆ ಜ್ಯೂಸ್ ಅಲ್ಲೂ ಕುಡಿಬೇಕು. ಸೊ ಅದು ಇದರಿಂದ ರಿಟರ್ನ್ ಹೋಗೋಣ. ಅಲ್ಲಿ ಹೋಗಿ ಒಂದು ಬೇಕ್ರಿಯನ್ನು ನೋಡಿದೆ. ಸೊ ಅಲ್ಲಿ ಕುಡಿಯೋಕ್ಕೆ ಹೋದರೆ ರೇಟ್ ಜಾಸ್ತಿನೇ, ಬಟ್ ಆದರೆ ಡಿಫ್ರೆಂಟ್ ಏನಾದರೂ ಕುಡಿಬೋದು. ಇಲ್ಲ ಸ್ವಲ್ಪ ಖರ್ಚು ಮಾಡಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ಟ್ರೈ ಮಾಡಿದೆ ಇದೆ. ಸೊ ಅದನ್ನೇ ಟ್ರೈ ಮಾಡಬೇಕು. 25 ರುಪೀಸೇನೋ ಖರ್ಚು ಮಾಡಿದೆ, ಅದನ್ನು 25 ಹೌದು. ಸೊ ಅದನ್ನೇ ಕುಡಿಯೋಣ ಅಂತ ಅಂದ್ಕೊಂಡಿದ್ದೀನಿ, ಯಾಕಂದರೆ ಬೇಕ್ರಿಯಲ್ಲಿ ಹೋಗೋದಕ್ಕಿಂತ ಅದೇ ಬೆಸ್ಟು. ರಸ್ತೆಯಲ್ಲಿ ಒಬ್ಬನೇ ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಕ್ಸಸ್ ಅಲ್ಲಿದೆ ಪಂಚ್ಗೆ ಪಂಚ್ ಮಾಡೋಣ. ಇಲ್ಲ ರೋಡ್ ಪ್ಲೇಸ್ ಮಾಡ್ತವ್ರ, ಬೇಗ ಅಷ್ಟರಲ್ಲಿ ಇಲ್ಲಿ ಸ್ಟಾಪ್ ಆಗ್ಬಿಡ್ತಲ್ಲ. ಲಾಸ್ಟ್ ಟೈಮ್ ಬಂದಿದ್ದಕ್ಕೂ ಈ ಟೈಮ್ ಬರೋದು ಏನೋ ಅಪ್ಡೇಟ್ ಆಗಿಬಿಟ್ಟಿದೆ. ಈ ಸೈಡ್ ನಾನು ಲಾಗು ಮಾಡಿಲ್ಲ ಇದುವರೆಗೂ. ಏನೋ ತೆಗೆದು ಹೊಡೆದಾಕ್ಬಿಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಇಸ್ ಡಿಫ್ರೆಂಟ್. ಅವತ್ತು ಬರೋನೇ ಬೇರೆ ಥರ ಇತ್ತು, ಇವತ್ತು ಬರೋನೇ ಬೇರೆ ಥರ. ನಮ್ಮ ಆ ಕಡೆ ಅಂದರೆ ಆ ಸೈಡ್ ಕಂಪೇರ್ ಮಾಡಿದ್ರೆ ಈ ಸೈಡ್ ರೋಡ್ ಬಂದಮೇಲೆ ಈ ಕಡೆ ಧೂಳು ಜಾಸ್ತಿ. ಅಂದರೆ ಈ ಕಡೆ ಕನ್ಸ್ಟ್ರಕ್ಷನ್ ಅದೆಲ್ಲ ಆಗ್ತಾ ಇರೋದು, ಆ ಕಡೆ ಆಲ್ಮೋಸ್ಟ್ ಕನ್ಸ್ಟ್ರಕ್ಷನ್ ಅದೆಲ್ಲ ಆಗಿರುವಂಥ ಜಾಗ. ಈ ಜಾಗ ಧೂಳಲ್ಲಿ ತುಂಬೋಗಿದೆ, ಅದಕ್ಕೆ ವೀಡಿಯೋನೂ ಮಾಡೋಕ್ಕಾಗ್ತಿಲ್ಲ. ಬಿಸಿಲಲ್ಲಿ ಧೂಳಲ್ಲಿ ಈ ಕಡೆ ಹೆವಿ ಕಷ್ಟ ಇದೆ. ನಾನೇ ಒಂದು ಸಾಂಗ್ ಕ್ರಿಯೇಟ್ ಮಾಡಿದ್ದೀನಿ. ನಾನು ನಂದಿನಿ ಫ್ಯಾಕ್ಟ್ರಿಯಿಂದ ಬಂದೇನಿ. ಇವ್ರ ಥರ ಬಿಸಿಲಲ್ಲಿ ನಮ್ಗೆ ಇವಾಗ ಆಡೋಕ್ಕಾಗತ್ತಾ? ಬಿಸಿಲಲ್ಲಿ ನಡ್ಕೊಂಡು ಬಂದು ವೀಡಿಯೋ ಮಾಡೋಕ್ಕಾಗತ್ತೆ ಅಂದಮೇಲೆ ಆಡೋಕ್ಕಾಗಲ್ಲ. ಆಡುವಾಗ ಬೇರೆಯೇ ಮಜಾ, ಬಿಸಿಲೆಲ್ಲ ಗೊತ್ತೇ ಆಗೋಲ್ಲ. ಸೊ ಇವರಂತೂ ಆಡ್ತಾಯಿದ್ದಾರೆ, ಇವ್ರು ನಿಂತ್ಕೊಂಡು ಆಡ್ತಿದ್ದಾರೆ. ನಾವಂತೂ ಫುಟ್ಬಾಲ್ ಆಡ್ತಾಯಿದ್ದೀವಿ, ಫುಟ್ಬಾಲ್ ಓಡಾಡಿಕೊಂಡು ನಡ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ ಸುಮ್ಮನೆ. ಓ ಮೈ ಗಾಡ್, ಯಾರು ಗೊತ್ತಾಗತ್ತಾ? ನಾನು ವಾಯ್ಸ್ ಕೇಳಲ್ಲ, ಅದೇ ದೊಡ್ಡ ಇಷ್ಟ. ಇದು ದೊಡ್ಡ ತಲೆ ಬಿಸಿಲಿ. ಅದು ಬಿಟ್ಟರೆ ಇನ್ನು ಬಾಕಿ ಎಲ್ಲ ಹೋಗ್ತಿದ್ದೆ. ಬನ್ನಿ ಇವಾಗ ಫುಲ್ಲು ಕುಡಿಬೇಕನ್ಸಿದೆ ಏನಾದರೂ ಕೋಲ್ಡಾಗಿ. ಏನು ಕುಡಿತೀನಿ ನಾನು ಹೋಗಿಲ್ಲ. ಜ್ಯೂಸ್ ಕುಡಿಯೋಣ. ರಿವರ್ಸ್ ಸಿಗ್ತಾರೋ ಇಂಥವ್ರ. ಇಷ್ಟೊಂದು ಕಷ್ಟ. ಈ ಏರಿಯಾ ಯಾವುದಂತ ನಿಮ್ಗೇನಾದರೂ ಐಡಿಯಾ ಬಂತಾ? ಸೊ ಲಾಸ್ಟ್ ಒಂದು ವೀಡಿಯೋ ಮಾಡಿದೆ, ಅದು ಯೂಟ್ಯೂಬಲ್ಲಿ ಹಾಕಿರ್ಬೋದು. ಯೂಟ್ಯೂಬಲ್ಲಿ ಇಲ್ಲಿ 2 ವೀಡಿಯೋ ಹಾಕಿದ್ದೀನಿ. ಫಸ್ಟದೆಲ್ಲ ಬಿಡಿ, ಅಂದರೆ ಇವಾಗ ರೀಸೆಂಟಾಗಿ ಒಂದು ಮಾಡಿದ್ದೆ. ಸೊ ಆ ವಿಡಿಯೋದಲ್ಲಿ ಏನಾಗಿತ್ತು ಅಂದರೆ ಇಲ್ಲಿಂದನೇ ಓಡ್ಕೊಂಡು ಹೋಗ್ಬಿಟ್ಟಿದೆ ಸರ್. ಅಂದರೆ ಅವರು ಅಲ್ಲಿದ್ದೀರಲ್ಲ. ಬನ್ನಿ, ಇಲ್ಲೇನಿಲ್ಲ, ಸೊ ಹಂಗೆ ಬಂದಿದೆ. ರಿಟರ್ನ್ ಹೋಗೋಣ. ರಿಟರ್ನ್ ಹೋಗಿ ಏನು ಮಾಡೋಣ ಇವಾಗ? ರಿಟರ್ನ್ ಹೋಗಿ ಏನಾದರೂ ತಿನ್ನೋದು ಕುಡಿಯೋದು ಮಾಡಬೇಕು. ಅದಕ್ಕೆ ಇಲ್ಲಾಂದರೆ ಶೇಕಿಗೆ ಸ್ವಲ್ಪ ಗಂಧನೇ ಇಲ್ಲಕ್ಕೆ ಆಲ್ರೆಡಿ ಇಲ್ಲ, ಆಯ್ತಾ ಬೇವ್ರು ಹಿಡಿತಾ ಇದೆ. ಬನ್ನಿ ಕಬ್ನಲ್ಲಿ ಕುಡಿಯೋಣ. ಅದೇ ಇವಾಗ ಮಾಡೋಕ್ಕಾಗೋದು. 1+ ಕುಡಿಯೋಣ. 20ಯಾ? ಅಂಗಡಿಯಲ್ಲಿ ತಗೊಂಡ್ರೆ ಅಲ್ಲಿ ಹೆಂಗೆ ಕುಡಿಯೋದಂತ ಗೊತ್ತಿಲ್ಲ, ಅದಕ್ಕೆ ಇಲ್ಲಿ ತಗೊಂಡು ಕುಡಿತಾ ಇದ್ದೀನಿ. ಇದೇನು ನೋಡ್ತಾ ಇದ್ದೀರಾ? ಸೊ ಇದನ್ನು ಅಲ್ಲಿ ಎಲ್ಲೋ ತಗೊಬಂದು ಇಲ್ಲಿ ಬಂದು ಕುಡಿತಾ ಇದ್ದೀನಿ. ಯಾಕಂದರೆ ಇದು ಹೆಂಗೆ ಓಪನ್ ಮಾಡೋದಂತಲೇ ಗೊತ್ತಿಲ್ಲ. ಇಲ್ಲಿ ಬಂದು ಕಷ್ಟಪಟ್ಟು ಇವಾಗ ಓಪನ್ ಮಾಡಿದ್ದೀನಿ. ಹೋಗೋರಲ್ಲ, ಇವನೇನು ಜ್ಯೂಸೇ ಕುಡ್ದಿಲ್ವಾ ಅಂತ ಅನ್ಕೋಬಿಟ್ಟಿರ್ತಾರೆ. A few moments later. ಕಬ್ನ
ಕಬ್ನಾಲು ಕುಡ್ದು ಈ ಜ್ಯೂಸು ಕುಡ್ದೆ, ಆದರೂ ಸ್ಯಾಟಿಸ್ಫ್ಯಾಕ್ಷನ್ ಐತಿಲ್ವಲ್ಲ, ಅದು ಎಷ್ಟೇ ಆಗಲಿ ಏನೇ ಆಗಲಿ ಫೈನಲ್ ಏನಂದರೆ ಐಸ್ ಕ್ರೀಮು. ಅದು ಬಿಟ್ಟರೆ ಐಸ್ ಕ್ರೀಮ್ ಬಿಟ್ಟರೆ ನೀರು. ಬಟ್ಟೆ ವಾಶ್ ಮಾಡೋಕ್ಕಾಗೋದಿಲ್ಲ, ಆಗಿದೆಯಾ ಇನ್ನೂ ಆಯ್ತಾ ಇದೆಯಾ? ಆಗ್ತಾನೇ ಇದೆ, ಆಗಲಿ ಟೈಮ್ ತಗೊಳುತ್ತೆ, ಆದರೂ ಪರವಾಗಿಲ್ಲ. ಇಲ್ಲ ನಮ್ಮ ತೆಗೆಸ್ಬಿಟ್ರು ಕಷ್ಟನೇ ಅವರು. ಬನ್ನಿ ಇವಾಗ ಹಂಗೆ ಮೇಲೇನು ಹೋಗಿ ಬರೋಣ. ಇಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಬಂದರೆ ವ್ಯೂ ಇದೆ, ಆದರೆ ಬಿಸಿಲು ಬಂದಮೇಲೆ ಮುಗೀತು ಕತೆ. ಏನೆಲ್ಲ ಮಾಡ್ತಾ ಇದ್ದಾರಪ್ಪ, ಏನಿದೆಯೋ ಮೇಲೇನೂ ಮಲ್ಕೋತಾ ಇದ್ದಾರೆ ಇದೆಲ್ಲ ತಂದ್ಬಿಟ್ಟು. ಅಂದರೆ ಶೆಕೆ ಅಷ್ಟಿದೆ, ಆ ರೀಸನಿಲ್ಲ. ಇವತ್ತು ಸಾಟರ್ಡೇ ಆಗಿರೋದ್ರೆ ಫುಲ್ ಬಟ್ಟೆ ಎಲ್ಲ ಹೋಗಿ ಹಾಕ್ಬಿಟ್ಟವ್ರೆ. ನಾನು ಸಾಕ್ಸ್ ಅಷ್ಟೇ ಹಾಕಿರೋದು, ಅದು ಎಲ್ಲ ಕಂಪ್ಲೀಟ್ ಆಗಿತ್ತು. ಅದಕ್ಕೆ ಅಂದರೆ ನಾನು ಎಲ್ಲ ಒಂದೊಂದು ದಿನ ಹಾಕ್ತೀನಿ, ಯಾವುದಾದ್ರೂ ಒಂದೊಂದು 2-2 ದಿನ ಹಾಕ್ಬಿಟ್ಟಿರ್ತೀನಿ ಅಷ್ಟೇ. ನಡ್ಕೊಂಡು 2 ಜ್ಯೂಸು ಅದರಲ್ಲಿ ಕಬ್ನಾಲೇ ಬೆಸ್ಟ್ ಗುರು. ಅದು ಕುಡಿದ ತಕ್ಷಣ, ಅಂದರೆ ಕಬ್ನಾಲು ಕುಡಿದ್ನಲ್ಲ, ಸೊ ಕುಡಿದ ತಕ್ಷಣ ಫುಲ್ ಇದಾಗ್ಬಿಡ್ತೇನೋ, ಆ ಬಾಡಿ ತಂಪು, ಅಂದರೆ ಫುಲ್ ಬಾಡಿ ಕೂಲ್ ಆಗ್ತಾಯಿತ್ತು. ಇವಾಗ ಗೊತ್ತಾಯಿತು ಅದರಲ್ಲಿ ರಿಯಾಲಿಟಿ ಇದೆ ಅಂತ ಅಲ್ವಾ. ಈ ಮರದ ಬಗ್ಗೆ ನಿಮಗೆ ಅಪ್ಡೇಟ್ ಕೊಟ್ಟಿದ್ದ ನನಗೂ ಗೊತ್ತಿಲ್ಲ ನೋಡಿ. ಅದ್ರ ಫುಲ್ ಎಲೆ ಹೋಗಿತ್ತು. ಸೊ ಅದು ನಿಮ್ಮ ಹಳೆ ವೀಡಿಯೋ ನೋಡ್ತಾ ಹೋದರೆ ಗೊತ್ತಾಗುತ್ತೆ ಎಲೆಲ್ಲ ಹೋಗಿ ಇವಾಗ ಹೆಂಗಾಗಿದೆ ನೋಡಿ. ಸೊ ಅಂತೂ ಕಂಪ್ಲೀಟಾಗಿ ಎಲೆಲ್ಲ ಬಂದು ಇದ್ರದ್ದು ಹೋಗಿರಲಿಲ್ಲ, ಸೊ ಇದ್ರದ್ದು ಹೋಗಿತ್ತು, ಮತ್ತು ಫುಲ್ ಕಂಪ್ಲೀಟ್ ಬಂದಿದೆ. ಸೊ ಅದೊಂದು ಟೈಮಲ್ಲಿ ಫುಲ್ ಗಿಳಿದೆ ಅಂತ ಒಂದು ವೀಡಿಯೋ ಮಾಡೋಕ್ಕೆ ಹಾಕಿದ್ದೀನಿ. ಅಂದರೆ ಅದು ಸುಮ್ಮನೆ ಹಂಗೆ ಮಾಡಾಕಿರೋದು. ಅವಾಗ ಗಿಳಿ ಬರ್ತಾಯಿತ್ತು, ಇವಾಗ ಬರ್ತಾಯಿಲ್ಲ. ಇದು ನೋಡಿ ಇದೆಲ್ಲ ಏನು ಆಗುತ್ತಲ್ಲ, ಸೊ ಅದು ಒಣಗಬೇಕು. ಇವಾಗ ಇದು ಸೀಸನ್ ಹೋಗಿ ಮತ್ತೆ ಬರುತ್ತೆ ನವಂಬರ್ ಡಿಸೆಂಬರು ಆ ಥರ ಟೈಮಲ್ಲಿ. ಈ ಥರ ಇದೆ ನಮ್ಮ ಪಿ ಜಿ ಕತೆ. ಮಿನಿ ವ್ಲಾಗು ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದೀನಲ್ಲ ಇವಾಗ. ಬನ್ನಿ ಇವಾಗ ಕೆಳಗಡೆ ಹೋದ್ರೇ ನನ್ನ ವ್ಲಾಗು ಎಂಡಿಂಗ್ ಆಗೋದು. ಎಂಡಿಂಗ್ and from here yes I can this background ಈ ಕಡೆ ಅದಕ್ಕಿದ್ರೆ ಸನ್ಲೈಟು ನೋಡಿ ಕಂಪ್ಲೀಟ್ ತೆಗಿತಾ ಇದ್ದೀನಿ ನೀರು ಸೂನ್. ಓಕೆನಾ, ಸಿ ಬ್ಲಾಗ್ ನೀರಿಗೆ ಏನು ಮಾಡ್ತಾ ಇದ್ದೀನಿ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ನಲ್ಲಿ. ಅಲ್ಲಿರು ಟೇಕ್ ಕೇರ್, ಬಾಯ್ ಬಾಯ್.